ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಪೇಪರಿಂದ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ದೀಪಾವಳಿಗೆ ಮತ್ತು ಕ್ರಿಸ್ಮಸ್ಸಿಗೆ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗಾಯ್ಸ್, ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಕಲರ್ ಶೀಟ್, ಸಿಸರ್, ಫೆವಿಕಾಲ್. ಸೊ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕಲರ್ ಶೀಟ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ 1, 2, 3, 4 ಶೀಟ್ ಬೇಕಾಗುತ್ತೆ. ನೀವು ಬೇಕಾದ್ರೆ ಕಲರ್ ಶೀಟ್ನು ಕೂಡ ತೊಗೋಬೋದು. ನಾನಿಲ್ಲಿ ಸೇಮ್ ಕಲರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಏನು ಮಾಡೋಣ, ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಶೀಟ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲಾನು. ಸೊ ಇವಾಗ ನೀಟಾಗಿ ಇದನ್ನು 1 by 1 ಓಪನ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಲೈನ್ಸ್ ಬಂದಿರುತ್ತೆ. ಸೊ ಇದನ್ನು ನೀಟಾಗಿ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫ್ಯಾನ್ ಫೋಲ್ಡಿಂಗ್ ಅಂತ ಹೇಳ್ತೀವಿ ಮಕ್ಕಳಿಗೆ ನಾವು ಇದನ್ನು. ಸೊ ಈ ರೀತಿ ಈ ರೀತಿ ಫೋಲ್ಡಿಂಗ್ ಆದಮೇಲೆ ಇದನ್ನು ಈಕ್ವಲ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಈಕ್ವಲ್ ಆಗಿ ಫೋಲ್ಡ್ ಮಾಡಿಕೊಂಡು ಫೆವಿಕಾಲಿಂದ ಪೇಸ್ಟ್ ಮಾಡ್ಕೊಳ್ಳಿ. 1 ನಿಮಿಷ ಈ ಥರ ಹೋಲ್ಡ್ ಮಾಡಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲನೂ ಹಾಗೆ ಮಾಡ್ಕೊಳ್ಳೋಣ. ಸೊ ಗೈಸ್, ನೋಡಿ ಎಲ್ಲನೂ ಈ ರೀತಿ ಫೋಲ್ಡಿಂಗ್ ಮಾಡಿ ಪೇಸ್ಟಿಂಗ್ ಮಾಡ್ಕೊಂಡಿದ್ವಿ. ಸೊ ಇದನ್ನು ಒಂದಕ್ಕೊಂದು ಜೋಡಿಸೋಣ ಅಂದರೆ ಎಲ್ಲನೂ ಅಂಟಿಸ್ಕೋಬೇಕು. ಈ ರೀತಿ ಫೆವಿಕಾಲ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಸೊ ಗೈಸ್, ನೋಡಿ ಈ ರೀತಿ ಎಡ್ಜನ್ನ ನಾನು ಟ್ರಯಾಂಗಲ್ ಕ್ರಾಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇವಾಗ ಎಡ್ಜಿಗೆ ಫೆವಿಕಾಲ್ ಹಾಕೋಣ. ಸೊ ಈ ಎಡ್ಜಿಗೆ ಫೆವಿಕಾಲ್ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಸೊ ಈ ರೀತಿ ಪೇಸ್ಟಿಂಗ್ ಆದಮೇಲೆ ಮಧ್ಯದಲ್ಲಿ ನಿಮಗೆ ಬೇಕಾದರೆ ಮಿರರ್ನ ಪೇಸ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿರೋಂಥ ಪೇಪರ್ನ ಸೆಂಟ್ರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಯಾವ ಕಲರ್ಸ್ ಬೇಕಾದ್ರೂ ನೀವು ಅದಕ್ಕೆ ಆಪೋಸಿಟ್ ಕಾಂಬಿನೇಷನಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊ ಜಸ್ಟ್ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಬ್ಯಾಕ್ ಸೈಡ್ ಕೂಡ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಸೊ ಗೈಸ್, ಫ್ರಂಟ್ ಮತ್ತು ಬ್ಯಾಕ್ 1 ನಿಮಿಷ ಇದನ್ನು ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಗೈಸ್, ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಈ ರೀತಿ ಕಾಣಿಸುತ್ತೆ. ನೀವು ಎರಡೂ ಕಡೆನೂ ಯೂಸ್ ಮಾಡ್ಕೋಬೋದು. ಸೊ ಇದು ಹೇಗೆ ಯೂಸ್ ಮಾಡ್ಕೋಬೋದು ಅಂದರೆ, ಬ್ಯಾಕ್ ಡ್ರಾಪ್ನ ಹೇಳ್ತೀನಿ ಯಾವಾಗಲೂ. ಡೆಕೋರೇಷನ್ ನಿಮಗೆ ಬ್ಯಾಕ್ ಡ್ರಾಪೇ ಇಂಪಾರ್ಟೆಂಟ್. ಎಲ್ಲರೂ ಕೇಳೋದು ಬೋಲ್ಡ್ ಡೆಕೋರೇಷನ್ ಆಗಲಿ ಬ್ಯಾಕ್ ಡ್ರಾಪ್ ಆಗಲಿ ಈ ರೀತಿ ಮಾಡ್ಕೋಬೋದು. ಸೊ ಅದೇ ರೀತಿ ಈಗ ದೀಪಾವಳಿ ಬಂದಿರೋದ್ರಿಂದ ಜಸ್ಟ್ ಇಲ್ಲಿ ನೀವು ಒಂದು ಪಂಚ್ ಮಿಷಿನಲ್ಲಿ ಹೋಲ್ ಮಾಡಿಕೊಂಡು ಹ್ಯಾಂಗಿಂಗ್ ಕೂಡ ಮಾಡ್ಬೋದು. ಸೊ ತೋರಿಸ್ಕೊಡ್ತೀನಿ ಯಾವ ಥರ ಹ್ಯಾಂಗ್ ಮಾಡೋದು ಅಂತ. ಸೊ ಗೈಸ್, ನೋಡಿ ಈ ರೀತಿ ಪಂಚ್ ಹೋಲಿಂಗಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಎಲಾಸ್ಟಿಕ್ ಅಥವಾ ಥ್ರೆಡ್ ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಟೈ ಮಾಡ್ಕೊಳ್ಳಿ.
ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡಿಬಿಡಿ. ಸೊ ಕಟ್ ಮಾಡಿದ್ಮೇಲೆ ಗೈಸ್ ನೋಡಿ ಈ ರೀತಿ ಟೈ ಮಾಡಿದ ನೀವು ದಾರ ಕಟ್ಟಿದ್ಮೇಲೆ ಈ ರೀತಿ ನಿಮಗೆ ಗಾಳಿ ಬಂದಾಗ ಕೂಡ ಇದು ಟ್ವಿಸ್ಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದನ್ನು ಕಲರ್ ಪೇಪರಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬೇಕಾದ್ರೆ ನೀವು ದೀಪಾವಳಿ ಡೆಕೋರೇಷನ್ಗೆ, ಕ್ರಿಸ್ಮಸ್ ಡೆಕೋರೇಷನ್ಗೆ ಯಾವುದಕ್ಕೆ ಬೇಕಾದರೂ ನೀವು ಮನೆ ಮುಂದೆ ಈ ಥರ ಹ್ಯಾಂಗಿಂಗ್ ಮಾಡಿದಾಗ ತುಂಬಾ ಸುಂದರವಾಗಿ ಕಾಣುತ್ತೆ. ನೋಡಿ ಗಾಳಿ ಬೀಸಿದಾಗ ಎರಡೂ ಕಡೆ ಟರ್ನ್ ಆಗೋದ್ರಿಂದ ಒಂದೇ ಥರ ಕಾಣುತ್ತೆ. ಸೊ ಇದೇ ರೀತಿ ನೀವು ಕಲರ್ ಶೀಟಲ್ಲಿ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.